ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಇವತ್ತಿನ ದಿವಸ 2 ಉಪಾಯಗಳ ಬಗ್ಗೆ ನೋಡೋಣ. ಕೆಲವೊಂದು ಸಾರಿ ಬೇರೆಯವರಿಂದ ದುಃಖ ಆಗ್ತಾ ಇದ್ದರೆ, ಅಂದರೆ ಮನೆ ಜನರೆಲ್ಲ ನೆರೆಹೊರೆಯವರು ಇರ್ಬೋದು ಅಥವಾ ದೂರದಲ್ಲಿ ಯಾರೋ ಇರ್ತಕ್ಕಂತಹ ವ್ಯಕ್ತಿಗಳಿರ್ಬೋದು, ಅವರಿಂದ ಮಾತಿನಿಂದ ತುಂಬ ನೋವಾಗ್ತಾ ಇದೆ ನನಗೆ, ಅವರು ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ಅಥವಾ ನಾನಾ ರೀತಿಯ ಶಬ್ದ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ, ಇದರಿಂದ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ, ಬೇಜಾರಾಗ್ತಿದೆ, ಅವರ ಮಾತುಗಳೇ ನನಗೆ ನೆನಪಿಗೆ ಬರ್ತಿದೆ. ಈ ರೀತಿಯದ್ದೇನಾದರೂ ಇದ್ದರೆ, ಹೊರಗಿನ ಜನರಿಂದ, ಅವರ ಮಾತುಗಳಿಂದ, ಅವರ ಕೆಲವೊಂದು ನಡವಳಿಕೆಗಳಿಂದ, ವ್ಯವಹಾರದಿಂದ ದುಃಖ ಆಗ್ತಾ ಇದ್ದರೆ, ಬೇಸರ ಆಗ್ತಾ ಇದ್ದರೆ, ಚಿಂತೆ ಆಗ್ತಾ ಇದ್ದರೆ, ಅದೇ ಬಾರಿ ಬಾರಿ ನೆನಪು ಬರ್ತಾ ಇದ್ದರೆ ಈ ಒಂದು ಉಪಾಯವನ್ನು ಮಾಡಿ. ಏನು ಮಾಡಬೇಕು? ತಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಹಾಗೆ 7 ಗೆರೆಗಳನ್ನು ಎಳಿಬೇಕು ಒಂದು ಪೇಪರ್ನಲ್ಲಿ. ಏನು ಮಾಡಿ, ಒಂದು ಸ್ಕ್ವೇರ್ ಇರುವಂತಹ ಒಂದು ಪೇಪರನ್ನು ತೆಗೆದುಕೊಳ್ಳಿ ಅಥವಾ ಆ ರೀತಿ ಕಟ್ ಮಾಡ್ಕೊಳ್ಳಿ. ಒಂದು ವೈಟ್ ಪೇಪರ್ ಇರಬೇಕು. ಅದರಲ್ಲಿ ಕಪ್ಪು ಬಣ್ಣನೆಯ ಪೆನ್ನಿನಿಂದ, ಅಂದರೆ ಇಂಕ್ ಕಪ್ಪಾಗಿರಬೇಕು. ಮಾಮೂಲಿ ತಾವು ಬರೆಯುವಂಥ ಪೆನ್ನನ್ನು ಉಪಯೋಗಿಸ್ಬೋದು, ಇಲ್ಲ ಸ್ಕೆಚ್ ಪೆನ್ ಉಪಯೋಗಿಸ್ಬೋದು, ಇಲ್ಲ ಅಂತಂದರೆ ಕಲರ್ ಪೆನ್ಸಿಲ್ನಾದರೂ ಉಪಯೋಗಿಸ್ಬೋದು. ಆದರೆ ಬರೀತಕ್ಕಂತಹ ಕಲರ್ ಕಪ್ಪಾಗಿರಬೇಕು. ಈ ರೀತಿ 7 ಗೆರೆಗಳನ್ನು ಎಳೆದುಕೊಳ್ಳಿ. ನಂತರ ಅದರ ಮಧ್ಯದಲ್ಲಿ, ಅಂದರೆ ಮಧ್ಯದ ಗೆರೆಯ ಮೇಲೆ ಯಾವ ವ್ಯಕ್ತಿಯಿಂದ ನೋವಾಗ್ತಿದೆ ಆ ವ್ಯಕ್ತಿಯ ಹೆಸರನ್ನು ಬರೆಯಿರಿ. ಕೆಲವೊಂದು ಸಾರಿ ಅಂಥವರು ನನಗೆ 3-4 ಜನ ಇದ್ದಾರೆ ಅಂತಂದರೆ, ಇಂತಹ ಒಂದು 3-4 ಪೇಪರನ್ನು ಸಪ್ರೇಟಾಗಿ ತಯಾರು ಮಾಡಬೇಕಾಗತ್ತೆ. ಯಾಕೆ ಅಂದರೆ ಒಂದು ಪೇಪರಲ್ಲಿ ಒಬ್ಬರ ಹೆಸರು ಮಾತ್ರ ಬರೀತಕ್ಕಂಥದ್ದು, ಆಗ ಅದು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲ 3-4 ಜನರ ಹೆಸರು ಬರಿತೀನಿ ಅಂತಂದರೆ ಅದು ಅಷ್ಟು ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡಲ್ಲ. ಅದಕ್ಕೆ ಅಂಥದ್ದನ್ನೇ ಬೇಕಾದರೆ 2-3 ರೆಡಿ ಮಾಡಿಟ್ಕೊಳ್ಳಿ. ಸರಿ, ಈಗ ಮಧ್ಯದಲ್ಲಿ ಹೆಸರನ್ನು ಬರೆದಾಯಿತು. ನಂತರ 4 ಕಡೆ ಕೆಂಪು ಇಂಕಿನಿಂದ, ಅಂದರೆ ಸ್ಕೆಚ್ ಪೆನ್, ಕೆಂಪು ಸ್ಕೆಚ್ ಪೆನ್ ತೆಗೆದುಕೊಳ್ಳಿ ಅಥವಾ ಕೆಂಪು ಕಲರ್ ಪೆನ್ಸಿಲ್ ತೆಗೆದುಕೊಳ್ಳಿ ಅಥವಾ ಕೆಂಪನೆಯ ಪೆನ್ನನ್ನು ತೆಗೆದುಕೊಳ್ಳಿ. ಅಂದರೆ ಇಂಕ್ ಕೆಂಪಾಗಿರಬೇಕು, ಬರೀತಕ್ಕಂತಹ ಕಲರ್ ಕೆಂಪು. ಈ ರೀತಿ ಸ್ವಸ್ತಿಕನ್ನು ಹಾಕ್ಕೊಳ್ಳಿ 4 ಮೂಲೆಯಲ್ಲಿ. ಆ ನಂತರ ಇದಕ್ಕೆ 4 ಕಡೆ ಲವಂಗವನ್ನು ಚುಚ್ಚಿ, ಒಂದೊಂದು ಸ್ವಸ್ತಿಕ್ ಏನಿದೆ ಅದರ ಪಕ್ಕದಲ್ಲಿ ಚುಚ್ಚುತ್ತಾ ಹೋಗಿ. ಹೀಗೆ ಮಾಡಿಕೊಂಡಾದಮೇಲೆ ಒಂದು ಸಂಕಲ್ಪವನ್ನು ಮಾಡಿ, ಏನು ಈ ವ್ಯಕ್ತಿಯಿಂದ ನನಗೆ ನೋವಾಗ್ತಿದೆ, ಹಿಂಸೆ ಆಗ್ತಿದೆ, ಬೇಜಾರಾಗ್ತಿದೆ, ಆ ಬೇಜಾರು ಇಲ್ಲಿ ವ್ಯಕ್ತಿ ಮೇಲೆ ತೋರ್ಪಡಿಕೆ ಮಾಡ್ಕೊಳ್ತಕ್ಕಂಥದ್ದಲ್ಲ ಅಥವಾ ವ್ಯಕ್ತಿ ಬಗ್ಗೆ ಹೇಳ್ತಕ್ಕಂಥದ್ದಲ್ಲ, ಆ ವ್ಯಕ್ತಿಗೂ ನಮಗೂ ನಡುವೆ ಏನಿದೆ ಒಂದು ನೋವಿದೆ ಅಲ್ಲ, ಆ ನೋವು, ಬೇಜಾರು, ಆ ವ್ಯಕ್ತಿಯಿಂದ ನನಗೆ ಆಗ್ತಕ್ಕಂಥ ಚಿಂತೆ ಅಥವಾ ಭಯ ಯಾವುದೇ ಇರ್ಬೋದು, ನೆಗೆಟಿವ್ ಆಗಿ ಅದೆಲ್ಲ ಹೊರಟು ಹೋಗ್ತಿದೆ, ಕಂಪ್ಲೀಟಾಗಿ ಹೊರಟು ಹೋಗ್ತಿದೆ, 0 ಆಗ್ತಿದೆ. ಈ ರೀತಿಯಾಗಿ ಹೇಳಿ, ಈಗ ಇದು ಕಂಪ್ಲೀಟಾಗಿ ಬರ್ನ್ ಆಗೋಗ್ಬಿಡ್ತಿದೆ ಅಂತ ಹೇಳಿ ಒಂದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಳ್ಳಿ ಅಥವಾ ಮಣ್ಣಿನ ಹಣತೆಯನ್ನು ತೆಗೆದುಕೋಬೋದು. ಆದರೆ ಅದರಲ್ಲಿ ಎಣ್ಣೆಯನ್ನು ಹಾಕಬಾರ್ದು. ಒಂದು 2-3 ತಾವು ಕರ್ಪೂರವನ್ನು ಇಡ್ಬೋದು. ಕರ್ಪೂರವನ್ನು ಇಟ್ಟು ಆ ಕರ್ಪೂರದಲ್ಲಿ ಈ ಒಂದು ತಾವೇನು ಬರೆದಿರ್ತೀರ ಅದನ್ನು ಫೋಲ್ಡ್ ಮಾಡಿ, ನಿಮ್ಮ ಕಡೆಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡ್ತಾ ಆ ಥರ ಫೋಲ್ಡ್ ಮಾಡಿ ಆ ಬೆಂಕಿಯಲ್ಲಿ ಸುಡಬೇಕು. ಇದನ್ನು ಮಾಡ್ತಕ್ಕಂತಹ ವಾರ ಶನಿವಾರ. ಇದನ್ನು ಕನಿಷ್ಠ ಒಂದು 5 ಶನಿವಾರದವರೆಗೆ ಮಾಡಿ. ಸರಿ, ನನಗೆ 5 ಶನಿವಾರ ಆಗಿದೆ, ಇನ್ನೂ ಏನೋ ಒಂದು ಸ್ವಲ್ಪ ಏನೂ ಕಾಣಿಸ್ತಿಲ್ಲ ಅಂತಂದಾಗ ಇನ್ನೂ ಹೆಚ್ಚು ಮಾಡಬೇಕು. ಪ್ರತಿ ಸರಿನೂ ಆ ಥರ ಸಂಕಲ್ಪ ಮಾಡಬೇಕು. ಇದು ಮನೆಯ ಹೊರಗಡೆ ವ್ಯಕ್ತಿಯಿಂದ, ಅಂದರೆ ಮನೆಯ ಜನರನ್ನು ಹೊರತುಪಡಿಸಿ ಅವರಿಂದ ಆಗ್ತಕ್ಕಂತಹ ನೋವಿಗೆ. ಇನ್ನು ಮನೆಯ ಜನರಲ್ಲಿ
ನಮಗೆ ತುಂಬ ಏನೋ ಅವ್ರು ಹೇಳಿದ್ದು ತುಂಬ ಬೇಜಾರಾಗ್ತಿದೆ, ಯಾಕೋ ತುಂಬ ಕಿರ್ಚಾಡ್ತಾರೆ, ಜಗಳ ಆಡ್ತಾರೆ, ಯಾವತ್ತು ನೋಡಿದರೂ ಕೋಪ, ಸಣ್ಣ ಸಣ್ಣ ವಿಷಯಕ್ಕೂ ಸಿಡುಕ್ತಿರ್ತಾರೆ, ಅಥವಾ ನನ್ನ ಪ್ರತಿ ಯಾವುದೇ ರೀತಿ ಗೌರವ ಕೊಡ್ತಿಲ್ಲ, ನನಗೆ ಅವರಿಂದ ತುಂಬ ನೋವಾಗ್ತಿದೆ, ಅವರ ಒಂದು ಕೋಪವನ್ನು ನನ್ನ ಹತ್ರ ತಡ್ಕೊಳಕ್ಕಾಗ್ತಿಲ್ಲ, ಈ ರೀತಿಯದೇನಾದರೂ ಇದ್ದರೆ ಈ ನೋವಿನಿಂದ ಆಚೆಗೆ ಬರೋದಕ್ಕೆ ಅಥವಾ ಈ ನೋವು ನಿವಾರಣೆಗೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಮಿ ಪತ್ರೆ ಅಥವಾ ಶಮಿ ಎಲೆಗಳು, ಶಮಿ ಗಿಡದ ಎಲೆಗಳು. ಇಲ್ಲಿ ಕನಿಷ್ಠ 3 ಅಥವಾ 5 ಈ ರೀತಿ ಶಮಿಯ ಎಲೆಗಳು, ಅಂದರೆ ಒಂದೊಂದೇ ಎಲೆ ಅಲ್ಲ, ಒಂದು ಬಂಚಿನಲ್ಲಿ ಒಂದಿಷ್ಟು ಎಲೆಗಳಿರುತ್ತವೆ, ಆ ಥರ ತೆಗೆದುಕೊಳ್ಬೇಕು. ನಮ್ಮ ಕರಿಬೇವನ್ನು ಬಿಡಿಸಿದಾಗ ಹೆಂಗಿರುತ್ತೆ ಒಂದೊಂದು ಉದ್ದದಾಗಿ, ಆ ರೀತಿ ತಗೊಳ್ಳೋದು. ಇಲ್ಲಿ 3 ಅಥವಾ 5 ಈ ರೀತಿ ಸಂಖ್ಯೆಯಲ್ಲಿ ತೆಗೆದುಕೊಳ್ಳಿ. 3 ತೆಗೆದುಕೊಂಡ್ರೆ ಉತ್ತಮ. ನನಗೆ ಅಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಶಮಿ ಪತ್ರಗಳು ಎಲ್ಲ ಕಡೆಗೆ ಲಭ್ಯ ಇರಲ್ಲ. ಅಂಥ ಸಂದರ್ಭದಲ್ಲಿ ಏನೋ ಒಂದು ಸಿಕ್ತು ಅಂತಂದರೂ ಆಯಿತು, ಪರವಾಗಿಲ್ಲ. ಆದರೆ 3 ಕನಿಷ್ಠ 3 ಇರಲೇಬೇಕು, ಇಲ್ಲ 5 ತೆಗೆದುಕೊಳ್ಳಿ. ಇಲ್ಲ ಹೆಚ್ಚು ನಾನು ತೆಗೆದುಕೊಳ್ತೀನಿ ಅಂತಂದರೆ ಬೆಸ ಸಂಖ್ಯೆಯಲ್ಲೂ ತೆಗೆದುಕೊಳ್ಬೋದು, 7. ಈಗ ನನಗೆ ಮನೆಯಲ್ಲಿ ಒಬ್ಬರಿಂದ ಅಲ್ಲ ಎಲ್ಲರಿಂದೂ ನೋವಾಗ್ತಿದೆ ಅಂತಂದಾಗ ಆಗ ಜಾಸ್ತಿ ತೆಗೆದುಕೊಳ್ಳಿ. ಈ ರೀತಿ ತೆಗೆದುಕೊಂಡು ಅದರಲ್ಲಿ ತಾವು ಒಂದಿಷ್ಟು ಮಲ್ಲಿಗೆ ಹೂವು ಇಂತಿಷ್ಟೇ ಇರಬೇಕು ಅಂತೇನಿಲ್ಲ, ಅದು ಕೂಡ ಬೆಸ ಸಂಖ್ಯೆಯಲ್ಲಿ ಇದ್ದರೆ ಸರಿ, ಇಲ್ಲ ಅಂತಂದರೆ ಒಂದು ಮುಷ್ಟಿ ತೆಗೆದುಕೊಳ್ಳಿ. ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಶಮಿ ಎಲೆಗಳನ್ನು ತೆಗೆದುಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ, ಅದನ್ನು ಕೈಯಲ್ಲಿ ಇಟ್ಕೊಳ್ಳಿ, ಸಂಕಲ್ಪವನ್ನು ಮಾಡಿ, ಇವತ್ತಿನ ಈ ಕ್ಷಣದಿಂದ ನನ್ನ ಮನೆಯ ಜನರಿಂದ ಯಾರು ಅಂತ ಮನಸ್ಸಲ್ಲಿ ನೆನಪು ಮಾಡ್ಕೊಳ್ಳಿ, ಅವರಿಂದ ಆಗ್ತಕ್ಕಂತಹ ನೋವು, ನನ್ನಲ್ಲಿ ಏನು ನೋವಿದೆ ಅವರಿಂದ, ಆ ನೋವು ಈ ಕ್ಷಣದಿಂದ ಹೊರಟು ಹೋಗ್ತಾ ಇದೆ ಅಂತ ಸಂಕಲ್ಪ ಮಾಡಿ, ಮನೆಯಲ್ಲಿ ಏನಾದರೂ ಶಿವಲಿಂಗ ಇದ್ದರೆ ಆ ಶಿವಲಿಂಗಕ್ಕೆ ಇದನ್ನು ಹಾಕಿ, ಇದನ್ನು ನೀವು ಸೋಮವಾರ ದಿವಸ ಮಾಡ್ಬೋದು, ಇಲ್ಲ ನನಗೆ ಸೋಮವಾರ ಆಗಲ್ಲ ಅಂತಂದವರು ಮಂಗಳವಾರ ಶನಿವಾರವನ್ನು ಹೊರತುಪಡಿಸಿ ಯಾವುದೇ ದಿನ ಮಾಡ್ಬೋದು. ಈ ರೀತಿಯಾಗಿ ಮನೆಯಲ್ಲಿ ಶಿವಲಿಂಗ ಇದ್ದರೆ ಸರಿ, ಇಲ್ಲ ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ತಾವು ಅದನ್ನು ಕೊಟ್ಬಿಟ್ಟು ಅಲ್ಲಿ ಶಿವಲಿಂಗಕ್ಕೆ ಹಾಕಬೇಕು ಅಂತ ಹೇಳಬೇಕು, ಅಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಬಂದರೆ ಅಥವಾ ಸಂಕಲ್ಪವನ್ನು ಮಾಡಿಬಿಟ್ಟು ಬಂದರೆ ಆಯಿತು. ಇದನ್ನು ಕನಿಷ್ಠ 7 ಸೋಮವಾರ ಮಾಡಬೇಕು. ಈ 7 ಸೋಮವಾರ ಆಗಿಲ್ಲ ಅಂತಂದರೆ 9 ಸೋಮವಾರ ತಾವು ಅದರ ಒಂದು ಯಾವ ರೀತಿ ಇಂಪ್ರೂವ್ ಆಗ್ತಿದೆ ಅನ್ನೋದ್ರ ಮೇಲೆ ತಾವು ಹೆಚ್ಚಿಸ್ತಾ ಹೋಗಬೇಕು. ಇದರಲ್ಲಿ ಈ ರೀತಿ ಮಾಡ್ತಾ ಹೋಗೋದ್ರಿಂದ ಒಂದು ವಾರ ನನಗೆ ಹೇಗೋ ಮಿಸ್ ಆಗಿಬಿಟ್ಟಿದೆ, ಆಗಲಿಲ್ಲ ಏನೋ ಒಂದು ಕಾರಣದಿಂದ ಅಂತಂದರೆ ಮುಂದಿನ ಒಂದು ವಾರವನ್ನು ತೆಗೆದುಕೊಳ್ಳಿ, ಆ ರೀತಿಯಾಗಿ ಮಾಡ್ತಾ ಹೋಗ್ತಕ್ಕಂಥದ್ದು. ಈ ರೀತಿ ನಮ್ಮ ನೋವುಗಳನ್ನು, ನಮ್ಮ ಒಂದು ಚಿಂತೆಗಳನ್ನು ನಾವು ಹೊರ ಜನರಿಂದ ಅಥವಾ ಮನೆಯ ಜನರಿಂದ ಯಾವುದಾದ್ರೂ ಕಾರಣದಿಂದ ಆಗ್ತಾ ಇದ್ದಲ್ಲಿ ಈ ರೀತಿ ನಿವಾರಣೆಯನ್ನು ಮಾಡ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭ ಮಸ್ತು. ಧನ್ಯವಾದಗಳು.